ಈಗ ಎಲ್ಲರಿಗೂ ಹೆಂಗಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಲಿಕ್ಕೆ ಭಾಳ ಟೈಮ್ ತೊಗೊಂಡಿರಬಾರ್ದು. ಅದು ಟೇಸ್ಟಿಯಾಗಿಯೂ ಇರಬೇಕು, ಹೆಲ್ದಿಯಾಗಿಯೂ ಇರಬೇಕು ಮತ್ತು ಡಿಫ್ರೆಂಟಾಗಿಯೂ ಇರಬೇಕು. ಹಿಂಗೆ ನಿಮಗೂ ಅನ್ನಿಸ್ತಿತ್ತಂತಂದ್ರೆ ಈ ವಿಡಿಯೋ ನಿಮ್ಮ ಸಲುವಾಗಿ. ಹೌದು, ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಲಿಕತ್ತೀನಿ. ಹಾಗಿದ್ರೆ ಬರ್ರಿ ಅದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಅನುಶ್ರೀ. ನಾನಿಲ್ಲಿ ಮೊದಲಿಗೆ ಅರ್ಧ ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆನ ನೆನೆಸಿಟ್ಕೊಂಡು ಆಮೇಲೆ ಅದನ್ನು ರುಬ್ಬಿ ಇಟ್ಕೊಂಡಿನಿ. ನೆಕ್ಸ್ಟು ಒಂದು ಪಾತ್ರೆ ತೊಗೊಂಡು ಅದ್ರೊಳಗೆ 2 ಅರ್ಧ ಕಪ್ ಆಗುವಷ್ಟು ಬಾಂಬೆ ರವೆ ಅಂದರೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವಾನ ತೊಗೊಂಡು ಚೆಂದಂಗೆ ನೀರಲ್ಲೇ ಒಂದು ಸತಿ ತೊಳ್ಕೊಂಡು ಅದ್ರೊಳಗೆ ರುಬ್ಬಿಟ್ಕೊಂಡಿರುವಂತಹ ಉದ್ದಿನಬೇಳೆ ಹಿಟ್ಟನ್ನು ಹಾಕ್ಕೋಬೇಕು. ಅದಕ್ಕೇನೆ 2 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಎಲ್ಲ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಸುಮಾರು 2 ರಿಂದ 3 ತಾಸು ನೆನೆಸಬೇಕು. ಇನ್ನು ಕೆಲವರಿಗೆ ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಇಷ್ಟೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋರು ಹಿಂದಿನ ದಿವಸನ ಅದೆಲ್ಲ ಹಿಟ್ಟನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ನೈಟೆಲ್ಲ ಇದನ್ನು ಹಂಗೆ ನೆನೆಲಿಕ್ಕೂ ಇಡ್ಬೋದು. ಇದೇನು ಹುಳಿ ಆಗೋದಿಲ್ಲ. ನಾನು ಸಹ ಇಲ್ಲಿ ಹಿಂದಿನ ರಾತ್ರಿನೇ ಇದನ್ನು ಎಲ್ಲ ಪ್ರಿಪೇರ್ ಮಾಡಿ ಹಾಗೆ ಇಟ್ಟಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗು ಈ ಒಂದು ಹಿಟ್ಟಿಗೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಟೊಮ್ಯಾಟೊ, ಆಮೇಲೆ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಖಾರಗೆಣಸನ್ನು ಹೆರೆದು ಹಾಕ್ಕೊಂಡಿದ್ದೆ. ನೀವಿಲ್ಲಿ ಇನ್ನೂ ಕ್ಯಾರೆಟು ನಿಮಗಿಷ್ಟ ಆಗುವಂತಹ ತರಕಾರಿಗಳನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲನೂ ನಾವು ಇದ್ರೊಳಗೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಬೇರೆ ಚಟ್ನಿ ಅಥವಾ ಸಾಂಬಾರು ಅದರದ್ದು ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ನೀವು ಇದನ್ನು ಲಂಚ್ ಬಾಕ್ಸಿಗೆ ಇಷ್ಟನ್ನು ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಬ್ಯಾಟರನ್ನು ಪ್ರಿಪೇರ್ ಮಾಡ್ಕೊಂಡಿನಿ. ಇದಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗುವಂಗೆ ನಾನಿಲ್ಲಿ ಒಂದು ಚಟ್ನಿ ಮಾಡ್ಕೊಂಡೇನಿ ನೋಡ್ರಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ಒಳಗೆ ನಮ್ಗೆ ಎಷ್ಟು ಬೇಕು ಅಷ್ಟು ಕೊಬ್ಬರಿಯನ್ನು ಹಾಕ್ಕೊಂಡು ಆಮೇಲೆ ಒಂದು ಮುಷ್ಟಿ ಆಗುವಷ್ಟು ಅದರೊಳಗೆ ಪುಟಾಣಿ ಹಾಕ್ಕೊಂಡೇನಿ. ಆಮೇಲೆ ಒಂದೇ ಒಂದು ಬೆಳ್ಳುಳ್ಳಿ ಎಸಳು, ಆಮೇಲೆ ಅರ್ಧ ಇಂಚು ಖಾರಗೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಆಮೇಲೆ ಗ್ರೈಂಡ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡೆ. ನೆಕ್ಸ್ಟ್ ಇಲ್ಲಿ ತವಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಈಗ ಬ್ಯಾಟರನ್ನು ಅದ್ರ ಮೇಲೆ ಹಾಕ್ಕೊಂಡು ದೋಸಾನ ಪ್ರಿಪೇರ್ ಮಾಡ್ಕೊಳ್ಳಿಗತ್ತೀನಿ. ಈ ದೋಸೆ ಮಾಡಬೇಕಾದ್ರೆ ಇಷ್ಟು ದೋಸೆ ಹಿಟ್ಟನ್ನು ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಲಿಡ್ ಕ್ಲೋಸ್ ಮಾಡೋದ್ರಿಂದ ದೋಸೆ ಭಾಳ ಚೆನ್ನಾಗೆ ಬರ್ತದೆ. ಈಗ ನೋಡಿರಿ ದೋಸೆ ಒಂದು ಸೈಡ್ ಆಗ್ಯದ. ಇದು ಮಕ್ಕಳ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಆಗ್ತದೆ. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ, ಚಟ್ನಿ ಪುಡಿ ಉದುರಿಸಿ ನೀವು ಸಣ್ಣ ಹುಡುಗರು ಲಂಚ್ ಬಾಕ್ಸಿಗೆ ಕಳಿಸ್ಬೋದು. ನೋಡ್ರಿ ಈಗ ದೋಸೆ ರೆಡಿ ಆಯಿತು. ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿನೂ ಮಾಡ್ಕೋಬೋದು, ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಮಾಡ್ಕೋಬೋದು. ನಾನು ಮೀಡಿಯಮ್, ಸ್ವಲ್ಪ ಕ್ರಿಸ್ಪಿ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡಿದ್ದೆ. ಸೊ ಅದೇ ರೀತಿ ನಾನು ಇನ್ನೂ ಒಂದು ದೋಸೆನೂ ಹಾಕ್ಕೊಳ್ಳಿಗತ್ತೀನಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಂಗೆ ವೀಡಿಯೋಸ್ ನೋಡ್ಲಿಕ್ಕತ್ತಿದ್ರಿ ಅಂತಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸನ್ನು ನೋಡಿರಿ. ಸೊ ನೋಡಿರಿ ದೋಸೆ ಕಲರ್ ಎಷ್ಟು ಭಾರಿ ಬಂದದ ಅಂಥೇಳಿ. ನನಗೆ ಆ್ಯಕ್ಚುಲಿ ಇದನ್ನು ಮಾಡಬೇಕಾದ್ರೆ ಈ ಕಲರ್ ನೋಡಿ ಬೆಣ್ಣೆ ದೋಸೆ ಟೈಪ್ ಅಂಥೇಳಿ ಅನ್ನಿಸ್ತು. ಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ಇದು ಯಾವ ಬೆಣ್ಣೆ ದೋಸೆಗೂ ಕಡಿಮೆ ಅನಿಸೋದಿಲ್ಲ. ಬರೀ ಅದೇ ದೋಸೆ, ಪಡ್ಡು, ಇಡ್ಲಿ ತಿಂದು ತಿಂದು ಬೋರ್ ಆಗಿದ್ರಿ ಅಂತಂದ್ರೆ ಈ ಒಂದು ಹೊಸ ಟೈಪ್ ದೋಸೆನ ಟ್ರೈ ಮಾಡಿ ನೋಡ್ರಿ. ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಈ ದೋಸೆ ಇಷ್ಟ ಆಗೇ ಆಗ್ತದೆ. ಹಾಗಿದ್ರೆ ಯಾಕೆ ತಡ, ನೀವು ಈ ದೋಸೆನ ಟ್ರೈ ಮಾಡಿ ನೋಡ್ರಿ. ಹೆಂಗೆ ಬಂತು ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು. ಬಾಯ್ ಬಾಯ್.